ಚಿತ್ರದುರ್ಗದಲ್ಲಿ ವಿದ್ಯಾರ್ಥಿಯ ಮೇಲೆ ಶಿಕ್ಷಕ ರಾಕ್ಷಸ ಪ್ರವೃತ್ತಿಯನ್ನು ಪ್ರದರ್ಶನ ಮಾಡಿದ್ನಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶಿಕ್ಷಕನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಿದ್ಯಾರ್ಥಿಗೆ ಥಳಿಸಿದಂತಹ ರಾಕ್ಷಸ ಶಿಕ್ಷಕನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ನಾಯಕನಹಟ್ಟಿ ಪೊಲೀಸರಿಂದ ಶಿಕ್ಷಕ ವೀರೇಶ್ ವಶಕ್ಕೆ. ವಿದ್ಯಾರ್ಥಿಗೆ ಥಳಿಸಿದ ಬಗ್ಗೆ ವಿಚಾರಣೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಬೆಳಗ್ಗೆ ಅಷ್ಟೇ ಶಿಕ್ಷಕನ ಕ್ರೌರ್ಯದ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ FIR ದಾಖಲಾಗಿತ್ತು. ಆ ಶಾಲೆಗೆ ಸ್ಥಳೀಯರು ಹೋಗಿ ಮುತ್ತಿಗೆಯನ್ನು ಹಾಕಿ ಆಕ್ರೋಶವನ್ನು ಹೊರಹಾಕಿದ್ರು. 2 ದಿನಗಳಿಂದ ಅಬ್ಸ್ಕ್ಯಾಂಡ್ ಆಗಿದ್ದಂತಹ ರಾಕ್ಷಸ ಶಿಕ್ಷಕನನ್ನ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಚಾರಣೆ ನಡೆಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 7-8 ತಿಂಗಳ ಹಿಂದಿನ ವಿಡಿಯೋ ಇದು. ನಿನ್ನೆ ಮೊನ್ನೆ ವೈರಲ್ ಆಗಿತ್ತು. ಇವತ್ತು ಬೆಳಗ್ಗೆಯಿಂದಲೂ ಕೂಡ ನಿಮ್ಮ ಪಬ್ಲಿಕ್ ಟಿವಿ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಈ ಬೆನ್ನಲ್ಲೇ ಪೊಲೀಸರು ಎಚ್ಚೆತ್ತುಕೊಂಡು ಆ ಶಿಕ್ಷಕನನ್ನ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸಿದ್ದರಾಜು, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಿದ್ದರಾಜು, ಅಬ್ಸ್ಕ್ಯಾಂಡ್ ಆಗಿದ್ದಂತಹ ಈ ರಾಕ್ಷಸ ಶಿಕ್ಷಕ ಸಿಕ್ಕಿದ್ದೆಲ್ಲಿ, ವಿಚಾರಣೆಯಲ್ಲಿ ಏನು ಹೇಳ್ತಿದ್ದಾನಂತಾತ? ಹೌದು ಪ್ರೇಮ್ ಕುಮಾರ್, ನಾಯಕನಹಟ್ಟಿ ಸಂಸ್ಕೃತ ಶಾಲೆಯಲ್ಲಿ ಒಂದು ಶಿಕ್ಷಕನಿಂದ ಒಂದು ಕ್ರೌರ್ಯ ಕೇಸು ನಡೆಸಿದ ಹಿನ್ನೆಲೆಯಲ್ಲಿ ನಾಯಕನಹಟ್ಟಿ ಸಂಸ್ಕೃತ ಶಾಲೆಗೆ ಈಗಾಗಲೇ ಚಳ್ಳಕೆರೆ ತಹಶೀಲ್ದಾರ್ ರೆಹನ್ ಪಾಷಾ ಸೇರಿದಂತೆ ಚಿತ್ರದುರ್ಗ ಜಿಲ್ಲೆಯ DDP ಆಗಿರುವಂತಹ ಮಂಜುನಾಥ್ ಅವರು ಕೂಡ ಆಗಮಿಸಿದ್ದಾರೆ. ಹಾಗೆ ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆ ಕೂಡ ಪರಿಶೀಲನೆ ನಡೆಸಿದ್ದು, ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳ ಪೋಷಕರಿಂದಲೂ ಕೂಡ ಅಹವಾಲು ಸ್ವೀಕರಿಸಿದ್ದಾರೆ. ಈ ವೇಳೆ ಶಿಕ್ಷಕ ರಾಕ್ಷಸ ಶಿಕ್ಷಕ ಎನ್ನುವಂತ ವೀರೇಶ್ ಮತ್ತು CO ಗಂಗಾಧರಪ್ಪ ವಿರುದ್ಧ ಕೂಡ ಸ್ಥಳೀಯರು ಹಲವು ದೂರುಗಳನ್ನು ನೀಡಿದ್ದು, ಆಡಳಿತ ಮಂಡಳಿ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿದೆ ಎಂಬ ಆರೋಪವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂಬ ಆಗ್ರಹವನ್ನು ಕೂಡ ಅಧಿಕಾರಿಗಳ ಮುಂದೆ ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾಯಕನಹಟ್ಟಿ ಪೊಲೀಸ್ ಠಾಣೆ ಪೊಲೀಸರು ಕೂಡ ಕಾರ್ಯೋನ್ಮುಖರಾಗಿದ್ದು, ಈಗಾಗಲೇ ಆರೋಪಿ ಶಿಕ್ಷಕ ವೀರೇಶನನ್ನ ವಶಕ್ಕೆ ಪಡೆದಿದ್ದಾರೆ ಎಂಬ ಮಾಹಿತಿಯನ್ನ ತಿಪ್ಪೇರುದ್ರಸ್ವಾಮಿ ದೇಗುಲದ CEO ಆಗಿರುವಂತಹ ಗಂಗಾಧರಪ್ಪ ಅವರು ತಿಳಿಸಿದ್ದಾರೆ. ಹಾಗೆ ಚಿತ್ರದುರ್ಗದ ಹೊರವಲಯದಲ್ಲಿ ಆತ ಪತ್ತೆಯಾಗಿದ್ದಾರೆ. ಈಗಾಗಲೇ ನಾಯಕನಹಟ್ಟಿ ಪೊಲೀಸರು ವಶಕ್ಕೆ ಪಡೆದು ಕರೆತರ್ತಿದ್ದಾರೆ ಎಂಬ ಮಾಹಿತಿ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂತದ್ದು. ಹಾಗೆ ನಾಯಕನಹಟ್ಟಿ ಪೊಲೀಸ್ ಠಾಣೆ PSI ಪಾಂಡುರಂಗ ನೇತೃತ್ವದಲ್ಲಿ ಒಂದು ಪ್ರಕರಣ ಕಾರ್ಯಾಚರಣೆ ನಡೆದಿದೆ ಅಂತಾನೆ CEO ಗಂಗಾಧರಪ್ಪ ತಿಳಿಸಿದ್ದಾರೆ. ಒಟ್ಟಾರೆ ಏನಂತಂದ್ರೆ ಕಲಬುರಗಿಯಿಂದ ಆತ ಚಿತ್ರದುರ್ಗಕ್ಕೆ ಬರ್ತಾ ಇದೆ. ಈ ಮಾರ್ಗ ಮಧ್ಯೆ ಆತನನ್ನ ಅರೆಸ್ಟ್ ಮಾಡಿದ್ರೆ ಎಂಬ ಮಾಹಿತಿ ಗಂಗಾಧರಪ್ಪ ತಿಳಿಸಿದ್ದಾರೆ. ಒಟ್ಟಾರೆ ಏನಂತಂದ್ರೆ ವಿದ್ಯಾರ್ಥಿ ಅನ್ನೋದನ್ನು ಪರಿಗಣಿಸದೆ ಒಂದು ರಾಕ್ಷಸ ಪ್ರವೃತ್ತಿಯನ್ನು ತೋರಿದಂತ ಶಿಕ್ಷಕನನ್ನ ಬಂಧಿಸಿರುವುದು ಗ್ರಾಮಸ್ಥರಲ್ಲಿ ಒಂದು ಸಂತಸ ಮೂಡಿದೆ ಅಂತಾನೆ ಹೇಳ್ಬೋದು. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಸಿದ್ದರಾಜು ತಮ್ಮೆಲ್ಲ ಮಾಹಿತಿಗಾಗಿ. ಸಂಸ್ಕೃತ ಶಾಲೆಯಲ್ಲಿ ವಿದ್ಯಾರ್ಥಿಯ ಮೇಲೆ ಶಿಕ್ಷಕ ಕ್ರೌರ್ಯ ಮೆರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ವರದಿಯ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿ ಆ ಶಿಕ್ಷಕನನ್ನು ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆಗಲಿ ಅಂತೇಳಿ ಪೋಷಕರು ಅವರ ಮಕ್ಕಳಿಗೆ ವೇದಾಭ್ಯಾಸ ಮತ್ತು ಸಂಸ್ಕೃತವನ್ನು ಕಲಿಸ್ತಾರೆ. ಆದರೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಗ್ರಾಮದಲ್ಲಿರುವಂಥ ವೇದಾಧ್ಯಯನ ಕೇಂದ್ರದಲ್ಲಿ ಮುಖ್ಯ ಶಿಕ್ಷಕನೋರ್ವ ಅಮಾನುಷ ಘಟನೆ ನಡೆಸಿದ್ದಾರೆ. ಮಕ್ಕಳ ಮೇಲೆ ಮನಬಂದಂತೆ ಹಲ್ಲೆ ನಡೆಸಿ ರಾಕ್ಷಸ ಪ್ರವೃತ್ತಿಯನ್ನು ತೋರಿದ್ದಾರೆ. ಈಗ ನಾವು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಗ್ರಾಮದಲ್ಲಿದ್ದೀವಿ. ಗ್ರಾಮದಲ್ಲಿರುವಂಥ ವೇದಾಧ್ಯಯನ ಕೇಂದ್ರದ ಹಾಸ್ಟೆಲ್ ಪರಿಸ್ಥಿತಿಯನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೇನೆ. ಯಾಕಂದರೆ ಇದೊಂದು ಸಮುದಾಯ ಭವನದಲ್ಲಿ ಈ ಒಂದು ಹಾಸ್ಟೆಲ್ ನಡೀತದೆ. ಯಾಕಂದರೆ ವಿವಿಧೆಡೆಯಿಂದ, ಅದರಲ್ಲೂ ಉತ್ತರ ಕರ್ನಾಟಕದ ರಾಯಚೂರು ಮತ್ತು ಇನ್ನಿತರೆ ಬೆಳಗಾಂ ಸೇರಿದಂತೆ ಇನ್ನಿತರ ಜಿಲ್ಲೆಗಳಿಂದ ಬಂದಿರುವಂಥ ವಿದ್ಯಾರ್ಥಿಗಳು ಇಲ್ಲಿ ಸರ್ಕಾರಿ ಪಾಠಶಾಲೆಯಲ್ಲಿ ಓದ್ತಾರೆ. ಆದರೆ ವೇದಾಧ್ಯಯನಕ್ಕಾಗಿ ಬೆಳಗ್ಗೆ 1 ಗಂಟೆ ಮತ್ತು ಸಂಜೆ 1 ಗಂಟೆ ಒಂದು ವೇದಾಭ್ಯಾಸ, ಸಂಸ್ಕೃತ ವೇದಾಭ್ಯಾಸ ಮಾಡ್ತಾರೆ. ಈ ನೆಲೆಯಲ್ಲಿ ಈ ಒಂದು ಹಾಸ್ಟೆಲ್ನಲ್ಲಿ ಒಂದು ಅವ್ಯವಸ್ಥೆ ಎದ್ದು ಕಾಣ್ತಿದೆ. ಯಾಕಂದರೆ ಈ ಸಂಪೂರ್ಣ ಬಿಲ್ಡಿಂಗ್ ಶಿಥಿಲಾವಸ್ಥೆಯಲ್ಲಿದ್ದು ಒಂದು ಯಾವುದೇ ರೀತಿ ಹಾಸ್ಟೆಲ್ ಅಂದರೆ CCTV ಸಹ ಅಳವಡಿಸಿರುವುದಿಲ್ಲ. ಹೀಗಾಗಿ ಇಲ್ಲಿನ ಮುಖ್ಯ ಶಿಕ್ಷಕ ವೀರೇಶ್ ಹಿರೇಮಠ ಒಂದು ತನ್ನ ಚಾತುರ್ಯ ಮಾಡಿರುವಂಥದ್ದು ಶಿಸ್ತನ್ನು ಕಲಿಸುವಂಥ ಭರಾಟೆಯಲ್ಲಿ ವಿದ್ಯಾರ್ಥಿಗಳಿಗೆ ಮನ ಬಂದಂತೆ ಥಳಿಸಿ ಕಾಲಿನಿಂದ ಒದೆ ಕೊಟ್ಟು ಮನ ಬಂದಂತೆ ಥಳಿಸಿರುವಂಥ ಒಂದು ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಹೀಗಾಗಿ ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಆತಂಕ ಮನೆ ಮಾಡಿದೆ ಅಂತ ಹೇಳ್ಬೋದು. ಒಂದು ಈ ಶಿಕ್ಷಕರು ಯಾವ ರೀತಿ ಇರ್ತಾ ಇದ್ರು, ನಿಮ್ಮ ಜೊತೆ ಏನೆಲ್ಲ ಸಮಸ್ಯೆ ಆಗ್ತಿತ್ತು, ಈಗ ಈ ಘಟನೆ ಯಾವಾಗ ಆಯ್ತಪ್ಪ? ಹೋದ ವರ್ಷ ಆಯಿತು. ಗುರುಗಳು ಅದೇ ನಮ್ಮನ್ನ ಹೊಡಿತಿದ್ರು, ಅದೇ ಮಾಡ್ತಿದ್ರು ಸರ್. ನಾವು ತಪ್ಪು ಮಾಡಿದರೆ ಹುಡುಗರು ಬೇರೆ ಹೋಗಿ ಹೇಳ್ತಿದ್ರು, ನಮ್ಮನ್ನು ಬಂದು ಕ್ಲಾಸ್ ತಂತಿದ್ರು. ಪುಟ ಏನು ಮಾಡ್ತಿದ್ರು ಶಿಕ್ಷಕರು? ಎದುರಿಸ್ತಾ ಇದ್ರಾ? ಏನು ಮಾಡ್ತಿದ್ರು ನಿಮಗೆ? ಎದುರಿಸ್ತಾ ಇದ್ರು, ಬೈತಿದ್ರು, ಬಡಿತಿದ್ರು. ಏನಂತ ಏನು ವಿಚಾರಕ್ಕೆ ಹೊಡಿತಿದ್ರು? ನಾವೇನಂತ ತಪ್ಪು ಮಾಡಿದ್ರೆ ಹೊಡಿತಿದ್ರು ಸರ್. ಅವರು ಮನೆಗೆ ದುಡ್ಡು ಅಜ್ಜಿದಾಗ ಫೋನ್ ಮಾಡಿ, ಹೊರಗಡೆ ಫೋನ್ ಮಾಡಿ ದುಡ್ಡು ಹಾಕ್ಸಂತಿದ್ದಾರೆ ಸರ್. ಅವ್ರ ಮಾಮ ಯಾರೋ ಇದ್ರು ಸರ್, ದುಡ್ಡು ಹಾಕ್ಸಂತಿದ್ದೆ ಅಂತೆ ಸರ್. ಬರೀ